ಗೆ ನೇರವಾಗಿ ವಾರ್ನಿಂಗ್ ಸಂದೇಶ ರವಾನೆ ಮಾಡಿದ್ದಾರೆ. ತಮ್ಮ ಮೇಲೆ ವಿಧಿಸಿರುವ ಉಚ್ಚಾಟನೆಯ ಆಜ್ಞೆಯನ್ನ ವಾಪಸ್ ಪಡೆದೇ ಹೋದ್ರೆ ಹೊಸ ಪಕ್ಷ ಕಟ್ಟೋಕು ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಯತ್ನಾಳ್. ಉಚ್ಚಾಟನೆಯನ್ನ ವಾಪಸ್ ಪಡೆದೇ ಹೋದ್ರೆ ಹೊಸ ಪಾರ್ಟಿ ಪಕ್ಷ, ರಾಜ್ಯದಲ್ಲಿ ಹಿಂದೂ ಪರ ಮತ್ತೊಂದು ಪಾರ್ಟಿ ಉದಯ ಆಗತ್ತೆ, ಅದರ ನೇರ ಪರಿಣಾಮ ಬಿಜೆಪಿ ಮೇಲೆ ಆಗುತ್ತೆ ಅನ್ನೋ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿರುವ ಶಾಸಕ ಬಸನಗೌಡ ಯತ್ನಾಳ್ ಮತ್ತೊಂದು ಪಕ್ಷ ಕಟ್ಟುವ ಬಗ್ಗೆ ಘೋಷಣೆಯನ್ನ ಹೊರಡಿಸಿದ್ದಾರೆ. ವಿಜಯದಶಮಿ ಹೊತ್ತಿಗೆ ಹೊಸದೊಂದು ಪಾರ್ಟಿಯನ್ನ ಕಟ್ಟಲಾಗುತ್ತೆ. ಹಿಂದುತ್ವದ ಆಧಾರದ ಮೇಲೇನೆ ಈ ಪಾರ್ಟಿಯನ್ನ ಕಟ್ಟುವ ನಿರ್ಧಾರವನ್ನು ನಾವು ಮಾಡ್ತೇವೆ. ಅಷ್ಟರ ಒಳಗಾಗಿ ಈ ಉಚ್ಚಾಟನೆಯ ಆದೇಶವನ್ನ ವಾಪಸ್ ಪಡಿಬೇಕು ಅನ್ನೋ ವಾರ್ನಿಂಗ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಯತ್ನಾಳ್. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಷ್ಟ್ರೀಯ ಪಕ್ಷ ಬೇಕಾ ಅಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನಮಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇದೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿದೆ. ನೀನು ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರು ಒಬ್ಬರು ಬಂದು ಅವ್ರು ಎಲ್ಲಿ ಅಂದ್ರೆ ಪ್ರಹ್ಲಾದೇಶ್ವರು ಅಪಾರ್ಟ್ಮೆಂಟ್ ಅದ್ರ ಪಕ್ಕದಲ್ಲಿ ಇರುವಂತವ್ರು ಅವ್ರು ಹೇಳಿದ್ರು, ಯತ್ನಾಳ್ ನೀವು ಒಂದು ಹೊಸ ಪಕ್ಷ ಕಟ್ಟಿ ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಲಿಕ್ಕೆ ಕೊಡ್ತೇನೆ. ಈಗ ದೇಣಿಗೆಯಾಗಿ ಜನ ತಗೊಳ್ಳಿಕ್ಕೆ ತಯಾರಾಗ್ತಾರೆ. ನೇರವಾಗಿ ವಾರ್ನಿಂಗ್ ಸಂದೇಶ ರವಾನೆ ಮಾಡಿದ್ದಾರೆ. ತಮ್ಮ ಮೇಲೆ ವಿಧಿಸಿರುವ ಉಚ್ಚಾಟನೆಯ ಆಜ್ಞೆಯನ್ನ ವಾಪಸ್ ಪಡೆದೇ ಹೋದ್ರೆ ಹೊಸ ಪಕ್ಷ ಕಟ್ಟೋಕು ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಯತ್ನಾಳ್. ಉಚ್ಚಾಟನೆಯನ್ನ ವಾಪಸ್ ಪಡೆದೇ ಹೋದ್ರೆ ಹೊಸ ಪಾರ್ಟಿ ಪಕ್ಷ, ರಾಜ್ಯದಲ್ಲಿ ಹಿಂದೂ ಪರ ಮತ್ತೊಂದು ಪಾರ್ಟಿ ಉದಯ ಆಗತ್ತೆ, ಅದರ ನೇರ ಪರಿಣಾಮ ಬಿಜೆಪಿ ಮೇಲೆ ಆಗುತ್ತೆ ಅನ್ನೋ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿರುವ ಶಾಸಕ ಬಸನಗೌಡ ಯತ್ನಾಳ್ ಮತ್ತೊಂದು ಪಕ್ಷ ಕಟ್ಟುವ ಬಗ್ಗೆ ಘೋಷಣೆಯನ್ನ ಹೊರಡಿಸಿದ್ದಾರೆ. ವಿಜಯದಶಮಿ ಹೊತ್ತಿಗೆ ಹೊಸದೊಂದು ಪಾರ್ಟಿಯನ್ನ ಕಟ್ಟಲಾಗುತ್ತೆ. ಹಿಂದುತ್ವದ ಆಧಾರದ ಮೇಲೇನೆ ಈ ಪಾರ್ಟಿಯನ್ನ ಕಟ್ಟುವ ನಿರ್ಧಾರವನ್ನು ನಾವು ಮಾಡ್ತೇವೆ. ಅಷ್ಟರ ಒಳಗಾಗಿ ಈ ಉಚ್ಚಾಟನೆಯ ಆದೇಶವನ್ನ ವಾಪಸ್ ಪಡಿಬೇಕು ಅನ್ನೋ ವಾರ್ನಿಂಗ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಯತ್ನಾಳ್. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಷ್ಟ್ರೀಯ ಪಕ್ಷ ಬೇಕಾ ಅಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನಮಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇದೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿದೆ. ನೀನು ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರು ಒಬ್ಬರು ಬಂದು ಅವ್ರು ಎಲ್ಲಿ ಅಂದ್ರೆ ಪ್ರಹ್ಲಾದೇಶ್ವರು ಅಪಾರ್ಟ್ಮೆಂಟ್ ಅದ್ರ ಪಕ್ಕದಲ್ಲಿ ಇರುವಂತವ್ರು ಅವ್ರು ಹೇಳಿದ್ರು, ಯತ್ನಾಳ್ ನೀವು ಒಂದು ಹೊಸ ಪಕ್ಷ ಕಟ್ಟಿ ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಲಿಕ್ಕೆ ಕೊಡ್ತೇನೆ. ಈಗ ದೇಣಿಗೆಯಾಗಿ ಜನ ತಗೊಳ್ಳಿಕ್ಕೆ ತಯಾರಾಗ್ತಾರೆ. ನೇರವಾಗಿ ವಾರ್ನಿಂಗ್ ಸಂದೇಶ ರವಾನೆ ಮಾಡಿದ್ದಾರೆ. ತಮ್ಮ ಮೇಲೆ ವಿಧಿಸಿರುವ ಉಚ್ಚಾಟನೆಯ ಆಜ್ಞೆಯನ್ನ ವಾಪಸ್ ಪಡೆದೇ ಹೋದ್ರೆ
ಹೊಸ ಪಕ್ಷ ಕಟ್ಟೋಕು ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಯತ್ನಾಳ್. ಉಚ್ಚಾಟನೆಯನ್ನ ವಾಪಸ್ ಪಡೆದೇ ಹೋದ್ರೆ ಹೊಸ ಪಾರ್ಟಿ ಪಕ್ಕ. ರಾಜ್ಯದಲ್ಲಿ ಹಿಂದೂ ಪರ ಮತ್ತೊಂದು ಪಾರ್ಟಿ ಉದಯ ಆಗತ್ತೆ, ಅದರ ನೇರ ಪರಿಣಾಮ ಬಿಜೆಪಿ ಮೇಲೆ ಆಗುತ್ತೆ ಅನ್ನೋ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿರುವ ಶಾಸಕ ಬಸನಗೌಡ ಯತ್ನಾಳ್ ಮತ್ತೊಂದು ಪಕ್ಷ ಕಟ್ಟುವ ಬಗ್ಗೆ ಘೋಷಣೆಯನ್ನ ಹೊರಡಿಸಿದ್ದಾರೆ. ವಿಜಯದಶಮಿ ಹೊತ್ತಿಗೆ ಹೊಸದೊಂದು ಪಾರ್ಟಿಯನ್ನ ಕಟ್ಟಲಾಗುತ್ತೆ. ಹಿಂದುತ್ವದ ಆಧಾರದ ಮೇಲೇನೆ ಈ ಪಾರ್ಟಿಯನ್ನ ಕಟ್ಟುವ ನಿರ್ಧಾರವನ್ನು ನಾವು ಮಾಡ್ತೇವೆ. ಅಷ್ಟರ ಒಳಗಾಗಿ ಈ ಉಚ್ಚಾಟನೆಯ ಆದೇಶವನ್ನ ವಾಪಸ್ ಪಡಿಬೇಕು ಅನ್ನೋ ವಾರ್ನಿಂಗ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಯತ್ನಾಳ್. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಂತ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಷಯದಷ್ಟು ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಂತ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಷಯದಷ್ಟು ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಷ್ಟ್ರೀಯ ಪಕ್ಷ ಬೇಕಾ ಅಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನಮಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇದೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ. ನಿನ್ನೆ ನಾವು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರು ಬಂದು ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದೇಶ್ವರು ಏನು ಅಪಾರ್ಟ್ಮೆಂಟ್ ಅದ್ರ ಪಕ್ಕದಲ್ಲಿ ಇರುವಂತವ್ರು ಅವ್ರು ಹೇಳಿದ್ರು ಯತ್ನಾಳೇನು ಒಂದು ಹೊಸ ಪಕ್ಷ ಕಟ್ಟಿ ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಲಿಕ್ಕೆ ಕೊಡ್ತೇನೆ. ಈಗ ದೇಣಿಗೆಯಾಗಿ ಜನ ಕೊಡೋದಕ್ಕೆ ತಯಾರಾಗ್ತಾರೆ. ನೇರವಾಗಿ ವಾರ್ನಿಂಗ್ ಸಂದೇಶ ರವಾನೆ ಮಾಡಿದ್ದಾರೆ. ತಮ್ಮ ಮೇಲೆ ವಿಧಿಸಿರುವ ಉಚ್ಚಾಟನೆಯ ಆಜ್ಞೆಯನ್ನ ವಾಪಸ್ ಪಡೆದೇ ಹೋದ್ರೆ ಹೊಸ ಪಕ್ಷ ಕಟ್ಟೋಕು ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಯತ್ನಾಳ್. ಉಚ್ಚಾಟನೆಯನ್ನ ವಾಪಸ್ ಪಡೆದೇ ಹೋದ್ರೆ ಹೊಸ ಪಾರ್ಟಿ ಪಕ್ಕ. ರಾಜ್ಯದಲ್ಲಿ ಹಿಂದೂ ಪರ ಮತ್ತೊಂದು ಪಾರ್ಟಿ ಉದಯ ಆಗತ್ತೆ, ಅದರ ನೇರ ಪರಿಣಾಮ ಬಿಜೆಪಿ ಮೇಲೆ ಆಗುತ್ತೆ ಅನ್ನೋ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿರುವ ಶಾಸಕ ಬಸನಗೌಡ ಯತ್ನಾಳ್ ಮತ್ತೊಂದು ಪಕ್ಷ ಕಟ್ಟುವ ಬಗ್ಗೆ ಘೋಷಣೆಯನ್ನ ಹೊರಡಿಸಿದ್ದಾರೆ. ವಿಜಯದಶಮಿ ಹೊತ್ತಿಗೆ ಹೊಸದೊಂದು ಪಾರ್ಟಿಯನ್ನ ಕಟ್ಟಲಾಗುತ್ತೆ. ಹಿಂದುತ್ವದ ಆಧಾರದ ಮೇಲೇನೆ ಈ ಪಾರ್ಟಿಯನ್ನ ಕಟ್ಟುವ ನಿರ್ಧಾರವನ್ನು ನಾವು ಮಾಡ್ತೇವೆ. ಅಷ್ಟರ ಒಳಗಾಗಿ ಈ ಉಚ್ಚಾಟನೆಯ ಆದೇಶವನ್ನ ವಾಪಸ್ ಪಡಿಬೇಕು ಅನ್ನೋ ವಾರ್ನಿಂಗ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಯತ್ನಾಳ್. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಂತ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಷಯದಷ್ಟು ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಂತ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಷಯದಷ್ಟು ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಕೇಂದ್ರ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಷ್ಟ್ರೀಯ ಪಕ್ಷ ಬೇಕಾ ಅಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನಮಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇದೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ. ನಿನ್ನೆ ನಾವು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರು ಬಂದು ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದೇಶ್ವರು ಏನು ಅಪಾರ್ಟ್ಮೆಂಟ್ ಅದ್ರ ಪಕ್ಕದಲ್ಲಿ ಇರುವಂತವ್ರು ಅವ್ರು ಹೇಳಿದ್ರು ಯತ್ನಾಳೇನು ಒಂದು ಹೊಸ ಪಕ್ಷ ಕಟ್ಟಿ ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಲಿಕ್ಕೆ ಕೊಡ್ತೇನೆ. ಈಗ ದೇಣಿಗೆಯಾಗಿ ಜನ ಕೊಡೋದಕ್ಕೆ ತಯಾರಾಗ್ತಾರೆ.